ಲಕ್ಷ್ಮೀ ನಿವಾಸದಲ್ಲಿ ಸದ್ಯ ನೆಮ್ಮದಿಯೇ ಇಲ್ಲದಂತಾಗಿದೆ. ಒಂದ್ ಕಡೆ ಲಕ್ಷ್ಮೀ ಶ್ರೀನಿವಾಸ್ ಮನೆಯಲ್ಲಿ ಮಕ್ಕಳು ಅಪ್ಪನ ದುಡ್ಡಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಭಾವನ ಮನೆಯವರ ಟೀಕೆಗಳನ್ನ ಕೇಳಿಸಿಕೊಂಡು ಕಾಲ ಕಳೀತಾ ಇದ್ದಾಳೆ. ಇನ್ನು ಜಾಹ್ನವಿ ಕತೆ ಕೇಳೋದೇ ಬೇಡ. ಸೈಕೋಪತಿ ಕೈಗೆ ಸಿಕ್ಕಿ ನರಕ ಯಾತನೆ ಅನುಭವಿಸ್ತಾ ಇದ್ದಾಳೆ. ಇದೀಗ ಜಾನು ತಾಯಿ ಆಗ್ತಿದ್ದು ಅದನ್ನು ಪಾಪಿ ಜಯಂತ್ ಮೂರನೇ ವ್ಯಕ್ತಿ ಅಂತ ಅಂದುಬಿಟ್ಟಿದ್ದಾನೆ. ಇದೀಗ ಜಾನು ಮಗುವಿಗೂ ಉಳಿಗಾಲ ಇಲ್ವಾ? ಜಯಂತ್ ಮುಂದೇನು ಮಾಡ್ತಾನೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಡೆಗೂ ವೀಕ್ಷಕರು ಹೇಳಿದಂತೆ ನಡೀತು. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಮುಂದಿನ ಟ್ವಿಸ್ಟ್ ಏನು ಅಂತ ವೀಕ್ಷಕರೇ ಕಾಮೆಂಟ್ ಮಾಡ್ತಾ ಬಂದಿದ್ರು. ಅದೇ ತರ ಈಗ ಕತೆ ಸಾಗ್ತಾ ಇದೆ. ಸದ್ಯ ಜಾಹ್ನವಿ ತಾಯಿ ಆಗೋ ಸಂಭ್ರಮದಲ್ಲಿದ್ದಾಳೆ. ಮನೆಯಲ್ಲಿ ಹಬ್ಬದ ವಾತಾವರಣ ಮೂಡಿದೆ. ಜಯಂತ್ ಅಂತೂ ತಾನು ತಂದೆಯಾಗೋ ಸಂಭ್ರಮದಲ್ಲಿ ಮುದ್ದಿನ ಚಿನ್ನು ಮರಿಯನ್ನ ಮಗುವಿನಂತೆ ಆರೈಕೆ ಮಾಡ್ತಿದ್ದಾನೆ. ಆಕೆಗೆ ಬೇಕಾದನ್ನೆಲ್ಲ ಆಕೆ ಮುಂದೆ ಇಡುತ್ತಾ, ಆಕೆಗೆ ತಿಂಡಿ, ಹಾಲು, ಹಣ್ಣುಗಳನ್ನ ನೀಡ್ತಾ ಆಕೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ದಾನೆ. ಜೊತೆಗೆ ಆಫೀಸ್ ಕೆಲಸ ಕೂಡ ಬಿಟ್ಟು ತನ್ನ ಹೆಂಡತಿಯ ಆರೈಕೆಗೆ ನಿಂತಿದ್ದಾನೆ. ನನ್ನಿಂದಾಗಿ ಗಂಡನ ಕೆಲಸಕ್ಕೆ ಅಡ್ಡಿಯಾಗೋದು ಬೇಡ ಅಂತ ಗಂಡನಿಗೆ ಆಫೀಸಿಗೆ ಹೋಗೋದಕ್ಕೆ ಹೇಳಿ ಯಾರಾದ್ರೂ ಕೇರ್ ಟೇಕರ್ ಅನ್ನ ನೇಮಿಸೋದಕ್ಕೆ ಹೇಳ್ತಾಳೆ ಜಾಹ್ನವಿ. ಆದ್ರೆ ತಮ್ಮ ನಡುವೆ ಬೇರೆ ಯಾವ ವ್ಯಕ್ತಿ ಬರೋದಕ್ಕೆ ಇಷ್ಟಪಡದ ಜಯಂತ್ ಅದಕ್ಕೆ ಒಪ್ಪೋದಿಲ್ಲ. ನಮ್ಮಿಬ್ಬರ ನಡುವೆ ಬೇರೆ ಯಾರು ಕೂಡ ಇರಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾ ಬಂದಿದ್ದಾನೆ ಜಯಂತ್. ಒಟ್ಟಿನಲ್ಲಿ ತನ್ನ ಗಂಡನಲ್ಲಿ ಆದ ಬದಲಾವಣೆ, ಗಂಡ ತನ್ನ ಮೇಲೆ ತೋರಿಸುವ ಪ್ರೀತಿ ಎಲ್ಲ ನೋಡಿ ಸಂಭ್ರಮಿಸುತ್ತಿರುವ ಜಾಹ್ನವಿ, ಇನ್ನಾದ್ರೂ ನನ್ನ ಗಂಡ ಹೀಗೆ ಇರಲಿ, ಯಾವಾಗ್ಲೂ ಅವರು ಖುಷಿಯಾಗಿರಲಿ, ನಮ್ಮ ಪ್ರೀತಿಯಲ್ಲಿ ಅವರ ಹಳೆ ನೆನಪುಗಳು ಕಳೆದು ಹೋದ್ರೆ ಸಾಕು ಎನ್ನುವ ಯೋಚನೆಯಲ್ಲಿರ್ತಾಳೆ ಜಾಹ್ನವಿ. ಇಷ್ಟೆಲ್ಲ ಸಂಭ್ರಮದ ನಡುವೆ ಜಾಹ್ನವಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅದೇನಪ್ಪಾ ಅಂದ್ರೆ, ಜಾಹ್ನವಿ ಮತ್ತು ಜಯಂತ್ ಜೊತೆಯಲ್ಲಿ ಮಲಗುವಾಗ ಜಯಂತ್ ಜಾನು ಹೊಟ್ಟೆ ಮೇಲೆ ಕೈ ಇಡ್ತಾನೆ. ಸಡನ್ ಆಗಿ ಮಗು ಇದೆ ಅನ್ನೋದು ನೆನಪಾಗಿ ಕೈ ಹಿಂತೆಗೆದುಕೊಳ್ಳುತ್ತಾನೆ. ಮಗುವಿದೆ ಅಲ್ವಾ, ತಾನು ಹೊಟ್ಟೆ ಮೇಲೆ ಕೈ ಇಟ್ರೆ ಮಗುವಿಗೆ ತೊಂದರೆ ಆಗುತ್ತೆ, ಹೀಗಾಗಿ ತಾನು ಕೈ ತೆಗೆದಿರೋದಾಗಿ ಹೇಳ್ತಾನೆ. ಅದಕ್ಕೆ ಜಾಹ್ನವಿ ಹಾಗೇನೂ ಆಗಲ್ಲ, ಮಗು ಇನ್ನೂ ಬೆಳೆದೇ ಇಲ್ಲ ಅನ್ನುತ್ತಾಳೆ. ಇದೇ ವೇಳೆ ಆತನ ಸೈಕೋತನ ಜಾಗೃತವಾಗುತ್ತೆ. ನಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಬರಬಾರ್ದು ಅಂತ ಮಾತಾಡಿಕೊಂಡಿದ್ವಿ ಅಲ್ವಾ, ಇದೀಗ ಮಗು ಬಂದ್ರೆ ಅದು ಮೂರನೇ ವ್ಯಕ್ತಿ ಆಗುತ್ತಾನೆ, ಇದರಿಂದಾಗಿ ನಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ ಎನ್ನುತ್ತಾನೆ ಜಯಂತ್. ಅಷ್ಟೇ ಅಲ್ಲ, ಮಗುವಾದ ಬಳಿಕ ಜಾನು ಮಗುವಿನ ಕಡೆಗೆ ಹೆಚ್ಚಿನ ಗಮನ ನೀಡ್ತಾಳೆ. ಇದರಿಂದಾಗಿ ನನ್ನ ಬಗ್ಗೆ ಕೇರ್ ಕಡಿಮೆಯಾಗುತ್ತೆ, ಚಿನ್ನುಮರಿ ಮಗುವಿನ ಜೊತೆಗೆ ಇರುವಾಗ ನನಗೆ ಸಮಯ ಕೊಡೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಯೋಚನೆ ಬಂದು ಮಗುವನ್ನ ತೆಗೆಸಿ ಬಿಡುವ ಬಗ್ಗೆ ಮಾತನಾಡ್ತಾನೆ ಜಯಂತ್. ಆಗ ಜಾಹ್ನವಿ, ಹಾಗೇನು ಆಗಲ್ಲ, ನೀವೇ ನನ್ನ ಮೊದಲ ಮಗು ಅಂತ ಅಂದ್ರೂನು ಅದನ್ನ ಒಪ್ಪಿಕೊಳ್ಳೋಕೆ ಜಯಂತ್ ರೆಡಿ ಇಲ್ಲ. ಇದೀಗ ಜಯಂತ್ ಮುಂದಿನ ಯೋಚನೆ ಜಾಹ್ನವಿಯ ಗರ್ಭಪಾತ. ಇದೀಗ ಜಯಂತ್ ವರ್ತನೆ ನೋಡಿ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಾ ಇದ್ದಾರೆ. ಜಯಂತ್ ಎನ್ನುವ ಪ್ರಾಣಿ ಯಾವಾಗ ಒಳ್ಳೆಯವನಾಗ್ತಾನೋ ಯಾವಾಗ ಕೆಟ್ಟವನಾಗ್ತಾನಂತ ಹೇಳೋದಕ್ಕೆ ಬಹಳ ಕಷ್ಟ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಸೈಕೋ ಪಾತ್ರಧಾರಿಯನ್ನ ಮೆರೆಸುವುದು ಸರಿಯಲ್ಲ, ಸಮಾಜದ ಯುವಜನರ ಹಾದಿ ತಪ್ಪಿಸುವ ಪಾತ್ರಗಳಿಗೆ ಕತ್ತರಿ ಹಾಕಬೇಕಿದೆ, ಸೆನ್ಸಾರ್ ಮಂಡಳಿ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ, ಗರ್ಭಪಾತ ಮಾಡಿಸುವುದು ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡಿದಂತಾಗುತ್ತೆ. ವಿಕೃತಗಳ ವೈಭವೀಕರಿಸುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಿರ್ಮಾಪಕ, ನಿರ್ದೇಶಕ, ನಟ ಮತ್ತು ಪ್ರಸಾರ ಮಾಡುವ ಟಿವಿ ಚಾನೆಲ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಈ ಸೀರಿಯಲ್ ನಿಲ್ಲಿಸಿ, ಇದರಿಂದಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸೀರಿಯಲ್ ಕತೆ ಮುಂದೆ ಹೇಗೆ ಸಾಗುತ್ತೆ, ಚಿನ್ನುಮರಿ ಸೈಕೋಪತಿಯಿಂದ ಮಗುವನ್ನ ಕಾಪಾಡ್ತಾಳ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.